ಇವನ್ ನಿನ್ನೆ ವಿಡಿಯೋ ಮಾಡಿ ಹೇಳಿದ್ದೆ SSLC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೂಡ ಅಂತ. ಅದೇ ರೀತಿ ಇವತ್ತು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. PUC ವಿದ್ಯಾರ್ಥಿಗಳಿಗೆ ಕೂಡ ಗುಡ್ ನ್ಯೂಸ್ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ಪಾಸಿಂಗ್ ಕೂಡ ಕಡಿಮೆ ಕೂಡ ಮಾಡಿದ್ದಾರೆ. ಅಂಡ್ ಮೇನ್ ಥಿಂಗ್ ಇಂಟರ್ನಲ್ಸ್ ಅಂಡ್ ಎಕ್ಸ್ಟರ್ನಲ್ ಮಾರ್ಕ್ಸ್ ಆಯ್ತಾ ಅದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. SSLC PUC ಅಲ್ಲಿ ರಾಜ್ಯದಲ್ಲಿ CBSE ಮಾದರಿ ಈಗ ಸ್ಟೇಟ್ ಮಾದರಿ ಇದೆ. ನೆಕ್ಸ್ಟ್ CBSE ಮಾದರಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಪರೀಕ್ಷಾ ಪದ್ಧತಿಯಲ್ಲಿ ಹೊಸ ಬದಲಾವಣೆ ತರ್ತೀವಿ ಅಂತ ಹೇಳಿ ಶಿಕ್ಷಣ ಇಲಾಖೆ ಮುಂದಾಗಿದೆ. ಲೈಕ್ ಏನಂದ್ರೆ ಈಗ ಇದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ SSLC ಅಂಡ್ PUC ಇಬ್ರು ಕೂಡ ನಿಮ್ದು ಪರೀಕ್ಷೆ ಪಾಸ್ ಆಗೋದಕ್ಕೆ ನಿಮ್ಗೆ ಇಂಟರ್ನಲ್ಸ್ ಮಾರ್ಕ್ಸ್, ನಿಮ್ಗೆ ರೈಟಿಂಗ್ ಮಾರ್ಕ್ಸ್ ಎಲ್ಲಾ ಪ್ರಾಯೋಗಿಕ ಪರೀಕ್ಷೆ ಎಲ್ಲಾ ಸೇರಿಸಿ ಕೇವಲ 33 ಅಂಕಗಳನ್ನ ಮಾಡಿದ್ರೆ ಸಾಕು ನಿಮ್ಗೆ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡಾಗುತ್ತೆ. ಲೈಕ್ ಹೇಗೆ ಅಂದ್ರೆ ಶೇಕಡ ಈ ಹಿಂದೆ ಪಾಸಿಂಗ್ ಮಾರ್ಕ್ಸ್ 35 ಇದೆ, ಈಗ 33 ಮಾಡ್ತಾ ಇದ್ದಾರೆ. ಲೈಕ್ ಹೇಗೆ ಅಂದ್ರೆ SSLC ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಇಂಟರ್ನಲ್ ಅಲ್ಲಿ SSLC 20 ಅಂಕಗಳಿಗೆ ಬರೀತೀರಾ, 20 ಅಂಕಗಳಿಗೆ ಇಂಟರ್ನಲ್ಸ್ ಅಲ್ಲಿ ನೀವು 20ನ ಪಡೆದುಕೊಳ್ತೀರಾ. ನಂತರ ನೀವು ರಿಟರ್ನ್ ಎಕ್ಸಾಮ್ ಕೂಡ ಬರೀತೀರಾ, ಅಲ್ಲಿ ನೀವು 80ಕ್ಕೆ 13 ತೆಗೆದ್ರೆ ಸಾಕು. 20, 13, 33 ಪಾಸ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಈ ಹಿಂದೆ ಯಾವ ರೀತಿ ಇತ್ತು ಅಂದ್ರೆ ಇಂಟರ್ನಲ್ಸ್ ಅಲ್ಲಿ ಕೂಡ ನೀವು ಮಿನಿಮಮ್ ಪಾಸಿಂಗ್ ಅಂಕ ತೆಗಿಬೇಕಿತ್ತು, ನೀವು ಎಕ್ಸ್ಟರ್ನಲ್ ರೈಟಿಂಗ್ ಅಲ್ಲಿ ಕೂಡ ನೀವು ಮಿನಿಮಮ್ ಪಾಸಿಂಗ್ ಅಂಕ ತೆಗಿಬೇಕಿತ್ತು. ಈಗ ಆ ರೀತಿ ಇರೋದಿಲ್ಲ, ಘೋಷಣೆ ಕೂಡ ಮಾಡಿದ್ದಾರೆ. ಲೈಕ್ ನೀವು ಒಟ್ಟು 6 ವಿಷಯದಲ್ಲಿ SSLC ಅಲ್ಲಿ ಒಟ್ಟು 6 ವಿಷಯದಲ್ಲಿ ನೀವು 625ಕ್ಕೆ 206 ಅಂಕಗಳನ್ನ ಪಡ್ಕೊಂಡ್ರೆ ಕೂಡ ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ. PUC ಪರೀಕ್ಷೆ ಕೂಡ ಸೇಮ್. ಅಭ್ಯರ್ಥಿಗಳು ನಿಮ್ಮ ಲಿಖಿತ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಅಥವಾ ಪ್ರಾಯೋಗಿಕದಲ್ಲಿ ಕನಿಷ್ಠ ಶೇಕಡ 30% ಅಂಕಗಳನ್ನು ಪಡೆದುಕೊಂಡು ಒಟ್ಟಾರೆ ಶೇಕಡ 33% ಅಂಕಗಳನ್ನು ಪಡೆದುಕೊಂಡು ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಲೈಕ್ ನಿಮ್ದು ಒಟ್ಟು ನಿಮಗೆ ಶೇಕಡ 33% ಇರಬೇಕಾಗುತ್ತೆ ದ್ವಿತೀಯ PUC. ಲೈಕ್ ನಿಮ್ದು ಇಂಟರ್ನಲ್ಸ್ ಅಂಡ್ ಆಂತರಿಕ ಇಂಟರ್ನಲ್ಸ್ ಆಗಿರ್ಬೋದು ಅಥವಾ ನಿಮ್ದು ಲ್ಯಾಬ್ ಇದ್ರೆ ನಿಮ್ದು ಪ್ರಾಯೋಗಿಕ ಲ್ಯಾಬ್ ಶೇಕಡ 30% ತೆಗಿಬೇಕಾಗುತ್ತೆ. ಇನ್ನು ಒಟ್ಟಾರೆ ಕೂಡ ಬಂದ್ಬಿಟ್ಟು ಸೇರಿಸಿ ಶೇಕಡ 33% ನಿಮ್ದು ಪಡೆದುಕೊಂಡು ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಅಂದ್ರೆ ಕೂಡ ಸೇಮ್ ಇದೇ ರೀತಿ ಲೈಕ್ ನೀವು ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಎರಡು ಕೂಡ ಸೇರಿಸಿ ಶೇಕಡ 33% ಅಂದ್ರೆ 100ಕ್ಕೆ 33 ಆ ರೀತಿ ಕಳಿಸ್ಬೇಕಾಗುತ್ತೆ. ಅದು ಜ್ಞಾಪನ ನೋಡ್ಕೊಳ್ಳಿ. ಕನಿಷ್ಠ ನಿಮಗೆ ಶೇಕಡ 30 ಅಷ್ಟೇ ನಿಮಗೆ ಪಾಸಿಂಗ್, ಶೇಕಡ ಕನಿಷ್ಠ 30 ತೆಗೆದ್ರೆ ನೀವು ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ. ಎರಡು ಕೂಡ ಸೇರಿಸಿದ್ರೆ ಇಂಟರ್ನಲ್ ಎಕ್ಸ್ಟರ್ನಲ್ಸ್ ಎರಡು ಕೂಡ ಸೇರಿಸಿದ್ರೆ PUC ಅವ್ರದ್ದು ಶೇಕಡ 33 ಅಂದ್ರೆ 100ಕ್ಕೆ 33 ತೆಗೆದಿದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ ಲೈಕ್ ಏನಾಗುತ್ತೆ ಅಂದ್ರೆ ಮೇನ್ ಥಿಂಗ್ ಪ್ರಾಯೋಗಿಕ ಪರೀಕ್ಷೆಯಲ್ಲಿ 30 ಅಂಕಗಳ ಹಂಚಿಕೆಯಲ್ಲಿ ಕೆಲವು ಬದಲಾವಣೆ ಕೂಡ ಮಾಡಿದೀವಿ ಅಂತ ಹೇಳಿದ್ದಾರೆ. ಲೈಕ್ ಅಂದ್ರೆ ನಿಮ್ಗೆ ಇಂಟರ್ನಲ್ಸ್ ಅಲ್ಲಿ ಕೆಲವು ಚೇಂಜಸ್ ತರ್ತಾ ಇದ್ದಾರೆ. ಇಂಟರ್ನಲ್ಸ್ ಅಲ್ಲಿ ಏನಂದ್ರೆ 20 ನಿಮ್ಗೆ ಇಂಟರ್ನಲ್ಸ್ ಆಧಾರದ ಮೇಲೆ ಇನ್ನು 10 ಅಂಕಗಳನ್ನ ನಿಮ್ದು ಹಾಜರಾತಿ, ನಿಮ್ದು ಅಟೆಂಡೆನ್ಸ್, ನೀವು ಯಾವ ರೀತಿ ಅಟೆಂಡ್ ಮಾಡಿದ್ರೆ ಅದರ ಮೇಲೆ ನಿಮ್ದು ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಗೆ ಆಲ್ರೆಡಿ ಲ್ಯಾಬ್ ಏನಿದೆ ಕನಿಷ್ಠ ಇಷ್ಟು ದಿನ ಅಂತ ಅದನ್ನ ಮಾಡಬೇಕಾಗುತ್ತೆ. ಅದನ್ನ ಉಪನ್ಯಾಸಕರು ನಿಮ್ಮ ಟೀಚರ್ಸ್ ಅದನ್ನ ದೃಢೀಕರಣ ಮಾಡಬೇಕು ಅಂತ ಹೇಳಿದ್ದಾರೆ. ಲೈಕ್ ಇದರ ಸಾರಾಂಶ ಏನಂದ್ರೆ SSLC ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಎರಡು ಕೂಡ ಸೇರಿಸಿ 33 ತೆಗೆದು ನಿಮ್ಮನ್ನ ಘೋಷಣೆ ಕೂಡ ಮಾಡ್ತಾರೆ. PUC ಕೂಡ ಇದೇ ರೀತಿ ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಅಲ್ಲಿ ಕನಿಷ್ಠ ನೀವು 30% ತೆಗೆದುಕೊಂಡ್ರೆ ಟೋಟಲ್ ಬಂದ್ಬಿಟ್ಟು ಶೇಕಡ 33% ತೆಗೆದುಕೊಂಡ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕೂಡ ನಿಮಗೆ 20 ಅಂಕಗಳಿಗೆ ನಿಮಗೆ ಪ್ರಾಯೋಗಿಕ ಪರೀಕ್ಷೆ ನಿಮಗೆ 30 ಅಂಕಗಳಿಗೆ ನಿಮ್ಗೆ ಪ್ರಾಯೋಗಿಕ ಪರೀಕ್ಷೆ ಲ್ಯಾಬ್ ಇದ್ರೆ ಅದರಲ್ಲಿ 20 ನಿಮ್ಮ ರಿಟರ್ನ್ ಪ್ಲಸ್ 10 ನಿಮ್ದ ಅಟೆಂಡೆನ್ಸ್ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಿಮ್ಗೆ ರಿಸಲ್ಟ್ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಸಂಪೂರ್ಣ ವಿವರಗಳನ್ನ ಮಾಹಿತಿ ಕೊಟ್ಟಿದ್ದಾರೆ. ಲೈಕ್ ನಿಮ್ಗೆ ಆಲ್ರೆಡಿ ಸರ್ಕಾರದಿಂದ ಕ್ಲಾರಿಟಿ ಕೊಡ್ತಾರೆ ಯಾವ ವಿಷಯದಲ್ಲಿ ಹೆಂಗೆ ಇಂಟರ್ನಲ್ಸ್ ಅಲ್ಲಿ ಎಷ್ಟು ತೆಗೆದ್ರೆ ಪಾಸ್, ಎಕ್ಸ್ಟರ್ನಲ್ಸ್ ಎಷ್ಟು ಅಂತ ನಿಮಗೆ ಘೋಷಣೆ ಕೂಡ ಮಾಡ್ತಾರೆ. ಆಲ್ರೆಡಿ SSLC ಘೋಷಣೆ ಕೂಡ ಮಾಡಿದ್ದಾರೆ. ಇಂಟರ್ನಲ್ಸ್ ಅಲ್ಲಿ ನೀವು ಔಟ್ ಆಫ್ ಔಟ್ ತೆಗೆದು 20ಕ್ಕೆ 20 ತೆಗೆದು ಇನ್ನು ಎಕ್ಸ್ಟರ್ನಲ್ಸ್ ಅಲ್ಲಿ ಉಳಿದ 13 ಅಂಕಗಳನ್ನ ತೆಗೆದು ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರೆ PUC ಕೂಡ ಕನಿಷ್ಠ ಶೇಕಡ 30% ತೆಗಿಲೇಬೇಕು. ಟೋಟಲ್ 33 ಇರಬೇಕು ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಸರ್ಕಾರದವರೇ ಫೈನಲ್ ವರ್ಡಿಕ್ಟ್ ಬಂದ ನಂತರ ನಿಮಗೆ ಘೋಷಣೆ ಕೂಡ ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.